ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿವ್ಯ ವ್ಲಾಗ್ಸ್ ಇನ್ ಕನ್ನಡ. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಕಡೆಗೆ ಹೋಗೋಣ. ಸೊ ಮೊನ್ನೆ ನಿಮಗೆ ಪಾರ್ಟ್ 1 ಯಾವುದು ಶೆಟ್ಟಿಹಳ್ಳಿ ಚರ್ಚ್ನ ಬಗ್ಗೆ ನಿಮಗೆ ಸವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಈಗ ಪಾರ್ಟ್ 2 ಹೋಗ್ತಾ ಇದ್ದೀವಿ. ಪಾರ್ಟ್ 2ನಲ್ಲಿ ನಾವು ಮೊದಲು ಭೇಟಿ ಮಾಡಿದ್ದು ಗರುಡ್ ಡ್ಯಾಮನ್ನು ಭೇಟಿ ಮಾಡೋಣ ಅಂತೇಳಿ ಬಂದ್ವಿ. ಡ್ಯಾಮಲ್ಲೇನು ನೀರು ಬಿಟ್ಟಿರಲಿಲ್ಲ ಬ್ಯಾಕ್ ಗೇಟಲ್ಲಿ. ಸೊ ಆದರೂ ನಮ್ಮ ಮಕ್ಕಳಿಗೆ ಹಿಸ್ಟಾರಿಕಲ್ ಪ್ಲೇಸ್ ಅಲ್ವಾ, ಸೊ ಹಾಗೆ ವಿಸಿಟ್ ಮಾಡಿಸ್ದಾಗ ಆಗುತ್ತೆ, ಹೇಗೂ ಬಂದಿದ್ವಲ್ಲ ಅಂತೇಳಿ ನಾವು ಬಂದ್ವಿ. ಅಲ್ಲಿ ಗೇಟ್ ಹತ್ರ ಸಿಗ್ನೇಚರ್ ತೊಗೊಂಡ್ರು. ನಾವು ಬಂದ್ವಿ ಒಳಗಡೆ. ನೋಡಿ ಜನನೇ ಇಲ್ಲ, ಒಬ್ಬರು ಇರಲಿಲ್ಲ. ನೋಡಿ ಹಿಂದೆ ರೋಡಲ್ಲೂ ಇಲ್ಲ, ಮುಂದೆ ರೋಡಲ್ಲೂ ಇಲ್ಲ. ನಮ್ಮ ಪಾಡಿಗೆ ನಾವು ಹೋಗ್ತಾ ಇದ್ವಿ. ಏನೊಂದು 2 ಫ್ಯಾಮಿಲೀಸ್ ಅಷ್ಟೇ ಬಂದಿದ್ದು. ಅದರಲ್ಲೇ ನಾವು ಅರ್ಥ ಮಾಡ್ಕೋಬೇಕಿತ್ತು. ಅಷ್ಟು ದೂರ ನಡ್ಕೊಂಡು ಹೋದ್ವಿ. ಇರಲಿ ಪರವಾಗಿಲ್ಲ, ಹೋದ್ವಿ. ನಾವು ಮಾತಾಡಿಕೊಂಡು ಮಕ್ಕಳ ಜೊತೆಗೆ ಆಟ ಆಡಿಕೊಂಡು, ಅವರು ತುಂಬ ಎಕ್ಸೈಟ್ ಆಗಿದ್ದರು ಡ್ಯಾಮ್ ನೋಡ್ತೀವಿ ಅಂತ ಹೇಳ್ಬಿಟ್ಟು. ಹೋದ್ವಿ. ಹೆಂಗೋ ಆಸೆಯಿಂದ ಹೋದರೆ ಅಲ್ಲಿ ಪೊಲೀಸು ಕಾಯ್ಕೊಂಡಿದ್ರು. ಸರ್ ಒಳಗಡೆ ಬಿಡಿ ಅಂತ ಹೇಳಿದ್ವಿ. ಇಲ್ಲಮ್ಮ ಬಿಡಲ್ಲ. ಸೊ ಇವಾಗ ಇಂಡಿಯಾ ಆ್ಯಂಡ್ ಪಾಕಿಸ್ತಾನದ್ದು ವಾರ್ ಸ್ಟಾರ್ಟ್ ಆಗಿರೋದ್ರಿಂದ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಬಿಡ್ತಾ ಇಲ್ಲ ಯಾವ ಡ್ಯಾಮ್ಗೂ. ಇದೊಂದೇ ಡ್ಯಾಮ್ ಅಂತಲ್ಲ, ಯಾವ ಡ್ಯಾಮ್ಗೂ ಬಿಡ್ತಾ ಇಲ್ಲ ಅಂದರು. ಸೊ ಪರವಾಗಿಲ್ಲ, ಇಂಡಿಯನ್ ಸಿಟಿಸನ್ ಆಗಿ ಗೌರ್ಮೆಂಟ್ನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕಾಗಿರೋದು ಇಂಡಿಯನ್ ಸಿಟಿಸನ್ಸ್ ಆಗಿ ನಮ್ಮ ಕರ್ತವ್ಯ. ಸೊ ಅದಕ್ಕೆ ತಲೆಬಾಗಿ ನಾವು ಅವರಿಗೆ ರೆಸ್ಪೆಕ್ಟ್ ಕೊಟ್ಟು ಹಾಗೆ ಬಂದು ಮಕ್ಕಳನ್ನ ಹಾಗೆ ಕರ್ಕೊಂಡು ಹೋಗ್ಬೇಕಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಶ್ರೀರಾಮ ದೇವರ ಕಟ್ಟೆಯ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ತು. ಆವಾಗ ಸಿಕ್ಕಿದ್ದು ನಮಗೆ. ಸೊ ಅಲ್ಲಿಂದ ರೂಟ್ ತಿಳ್ಕೊಂಡು ಬಂದ್ವಿ. ನೋಡಿ ಮಳೆ ಜಿಟಿ ಸ್ಟಾರ್ಟ್ ಆಯಿತು. ಸೊ ಮಳೆ ಇದ್ದರೂ ಪರವಾಗಿಲ್ಲ ಅಂತೇಳಿ ನುಗ್ಗಿದ್ವಿ ಒಳಗಡೆ. ಸೊ ಯಾರೂ ಇರಲಿಲ್ಲ. ಎಂಟ್ರಿ ಫೀಸ್ ಇಲ್ಲ. ನಾವು ಬಂದಾಗ ಎಂಟ್ರಿ ಫೀಸ್ ತೊಗೊಳ್ಲಿಲ್ಲ. ನಮ್ಗೆ ಒಳಗಡೆ ಬಿಟ್ಟರು. ಇಷ್ಟೇ ಅದು ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡಲಿಕ್ಕೆ ತುಂಬಾ ಚೆನ್ನಾಗಿತ್ತು. ಪರ್ಸ್ನಲಿ ಬಂದು ಒಮ್ಮೆ ವಿಸಿಟ್ ಕೊಟ್ಟರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ನೋಡಿ ನೀರು ಧುಮುಕ್ತಾ ಇದೆ. ನೀರು ಇನ್ನೂ ಜಾಸ್ತಿ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ಲಿ ಧುಮುಕ್ಬೇಕಾದ್ರೆ. ನೀರು ಸ್ವಲ್ಪ ಕಡಿಮೆ ಇದ್ದಿದ್ದರಿಂದ ಸೊ ಹಾಗಾಗಿ ಸ್ವಲ್ಪ ಕಡಿಮೆ ಇದೆ ನೀರು, ಬಟ್ ಆದರೂ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ನೀರು ತುಂಬ ಆಳ ಇಲ್ಲ ಅನಿಸುತ್ತೆ, ಯಾಕಂದರೆ ಅಲ್ಲೇ ಬಂಡೆಕಲ್ಲೆಲ್ಲ ಇದೆ ನೋಡಿ. ಇವಾಗೆಲ್ಲ ಒಳಗಡೆ ಎಲ್ಲ ಎಂಟ್ರಿ ಕೊಡಲ್ಲ ಅಲ್ಲಿಗೆಲ್ಲ ಹೋಗೋದಕ್ಕೆ, ಫುಲ್ ಕ್ಲೋಸ್ ಮಾಡಿದ್ದಾರೆ. ಏನಾದರೂ ಮಕ್ಕಳು ಮರಿ ಎಲ್ಲ ಇದ್ದರೆ ಜಾರಿಗಿರಿ ಬಿದ್ದುಬಿಟ್ರೆ ಆಮೇಲೆ ಅವತ್ತಾನ ಮೇಲೆ ಹೋಗುತ್ತೆ ಅಂತೇಳಿ. ನೋಡಿ ಇಲ್ಲಿಂದ ಫುಲ್ಲು ವ್ಯೂ. ಇದೊಂದು ಶ್ರೀರಾಮ ದೇವರ ಕಟ್ಟೆದು ಫುಲ್ಲು ವ್ಯೂ. ಆ ಕಡೆ ಸೈಡಿಗೆ ಬೋಟಿಂಗ್ ಮಾಡ್ತಿದ್ದಾರೆ. ಆಮೇಲಿಂದ ತೋರಿಸ್ತೀನಿ ಅದನ್ನು. ನೋಡಿ ಇದು ಬ್ಯಾಕ್ ನೀರನ್ನು ಈ ಕಾವಲಿ ನೀರಲ್ಲೆಲ್ಲ ಹೋಗುತ್ತಲ್ವ ಹಳ್ಳಿಗಳಿಗೆ. ಸೊ ಇದು ಹಾಸನ ಜಿಲ್ಲೆಯ ಕೆಲವೊಂದು ಹಳ್ಳಿಗಳಿಗೆ ಕಾಲುವೆ ನೀರು ಮತ್ತು ನದಿಗಳ ಮೂಲಕ ಹೋಗುವಂತಹ ನೀರಿದು. ಸೊ ಇಲ್ಲಿಂದ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಇಲ್ಲಿಂದ ನನ್ನ ಮಕ್ಕಳು ಓಡೇ ಬಿಟ್ಟರು ಪಾರ್ಕಿಗೆ ಆಟ ಆಡಬೇಕು ಅಂತೇಳಿ. ಸೊ ಅಲ್ಲಿಗೆ ಅವ್ರನ್ನ ಕರ್ಕೊಂಡು ಬರೋ ಅಷ್ಟೊತ್ತಿಗೆ ನನಗಂತೂ ಸಾಕಾಗೋಯಿತು. ಅಲ್ಲಿ ಬೇರೆ ಯಾರೂ ಇರಲಿಲ್ಲ, ಬೇರೆ ಯಾವ ಜನನೂ ಇರಲಿಲ್ಲ. ಒಂದು 3 ಕಾಲೇಜ್ ಸ್ಟೂಡೆಂಟ್ಸ್ ಬಿಟ್ಟರೆ ಅಲ್ಲಿಗೆ ಕೊನೆಗೆ ನಾನು ಒಬ್ಬಳೇ ಹೋಗ್ತಾ ಇದ್ದೆ. ಹಿಂದೆನೇ ಒಬ್ಬರು ಬಂದರು. ಯಾರು ಅಂತ ಕೇಳ್ತಾ ಇದ್ದೀರಾ? ನನಗಂತೂ ಅವ್ರನ್ನ ನೋಡಿದ್ರೆ ಭಯ ಆಗುತ್ತೆ. ನೋಡಿ ಇವರೇ, ಸಿಕ್ಕಾಪಟ್ಟೆ ಭಯ ಆಗಿಬಿಡುತ್ತೆ ನನಗಂತೂ, ಅದು ಯಾಕೋ ಗೊತ್ತಿಲ್ಲ. ಸೊ ಆಮೇಲೆ ಮಕ್ಕಳು ನೋಡಿ ಆಟ ಆಡ್ತಾ ಇದ್ದಾರೆ. ಸೊ ಅವ್ರನ್ನ ರಜಕ್ಕೆ ಬಂದಾಗಿಂದ ಒಂದು ಫ್ಯಾಮಿಲಿ ಫಂಕ್ಷನ್ ಬಿಟ್ಟರೆ ಇನ್ನು ಯಾವುದಕ್ಕೂ ಅವ್ರನ್ನ ಕರ್ಕೊಂಡು ಹೋಗಿರಲಿಲ್ಲ. ಸೊ ಅವ್ರಿಗೂ ಒಂದು ಸ್ವಲ್ಪ ಫ್ರೀ ಆದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದೆ. ಆ ಜಾರು ಬಂಡೆ ಮೇಲೆ ಮಳೆ ಬಂದಿದ್ದರಿಂದ ನೀರೆಲ್ಲ ನಿಂತ್ಕೊಂಡಿತ್ತು. ಬೇಡ ಗಲೀಜಾಗುತ್ತೆ ಅಂದರೂ ಕೇಳಲಿಲ್ಲ, ಅದರೊಳಗಡೆನೇ ಆಟ ಆಡ್ತಿದ್ರು.
ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ರು. ಎಲ್ರಿಗೂ ಮಕ್ಳು ರೀತಿ ಮನಸ್ಥಿತಿ ಬರಬೇಕು ರೀ, ಇರೋದನ್ನು ಮರೆತು ಮುಂದೆ ಹೋಗ್ತಾ ಇರಬೇಕು. ಬಟ್ ಪಾರ್ಕ್ ಅಂತೂ ಸೂಪರಾಗಿರೋ ವ್ಯೂ ಇದೆ ಮಾತ್ರ. ನನಗಂತೂ ತುಂಬಾ ಖುಷಿ ಆಯಿತು. ಶ್ರೀರಾಮ ದೇವರ ಕಟ್ಟೆಯಲ್ಲೇ ಸ್ವಲ್ಪ ಮುಂದೆ ಬೋಟಿಂಗ್ ಇತ್ತು. ಸೊ ಹಾಗಾಗಿ ನಾವು ಹೋಗೋಣ, ಮಕ್ಕಳು ಒಂದು ಸಲನೂ ಹೋಗಿರಲಿಲ್ಲ, ಅವ್ರಿಗೊಂದು ಎಕ್ಸ್ಪೀರಿಯನ್ಸ್ ಮಾಡಿಸ್ಬೇಕು ಅಂತ ನಂಗೆ ತುಂಬ ಆಸೆ ಆಯಿತು. ಸೊ ಹೋದ್ವಿ. ಪರ್ ಹೆಡ್ 200 ರೂಪೀಸ್ ತೊಗೊಂಡ್ರು. ನಮ್ಮ ಮಕ್ಕಳು ಸ್ಟಾರ್ಟಿಂಗ್ ತುಂಬ ಎಕ್ಸೈಟ್ ಆಗಿದ್ರು. ಆಮೇಲೆ ಗಾಳಿ ನೋಡಿಬಿಟ್ಟು ತುಂಬ ಹೆದರ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಗಾಳಿ ಇದೆ ಅಂತೇಳಿ. ಅಷ್ಟು ಗಾಳಿ ಬೀಸ್ತಾ ಇತ್ತು, ನನಗೆ ಸೆಲ್ಫಿ ಸ್ಟಿಕ್ ಇಟ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ, ಅಷ್ಟು ಗಾಳಿ ಬೀಸ್ತಾ ಇತ್ತು. ಬಟ್ ಆದ್ರೂ ತುಂಬಾ ಟ್ರೈ ಮಾಡಿದ್ವಿ. ಕವಿಯಾಗುವ ಆಸೆ ನನಗೆ, ನನ್ನನ್ನೊಮ್ಮೆ ಕವಿಯಾಗಿಸುವೆಯಾ? ಹೌದು, ನನಗೆ ನೋಡಿದ ತಕ್ಷಣ ಏನಾದರೂ ಒಂದು ಪೋಯಮ್ ಬರೆದ್ಬಿಡ್ಬೇಕು ಅಂತ ಅನ್ನಿಸ್ತು. ಬಟ್ ಆದರೂ ನನಗೆ ಆ ಸಿಚುವೇಶನ್ನ ತುಂಬ ಎಂಜಾಯ್ ಮಾಡ್ತಾಯಿದ್ರು ನನ್ನ ಮಕ್ಕಳು. ಅದನ್ನು ನೋಡಿ ನನಗೆ ತುಂಬಾ ಖುಷಿ ಆಗ್ತಿತ್ತು. ಸೊ ಹೌದು, ಅದನ್ನು ನೋಡಿ ನನ್ನ ಮನಸ್ಸಿನಲ್ಲಿ ಕೆಲವೊಂದು ಪದಗಳು ಬಂದವು. ಅವುಗಳನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ನಂದು. ಪ್ರಕೃತಿಯ ಆಹ್ಲಾದದ ಮುಂದೆ ಸದಾ ಡಣಗುಡುತ್ತಿದ್ದ ನನ್ನ ಬಾಯಿ ಸ್ತಬ್ಧವಾಯಿತೇಕೆ ಒಂದು ಕ್ಷಣ. ತಂಗಾಳಿಯ ತಂಪು ನನ್ನ ಮನದ ಗೊಂದಲವನ್ನು ತಣ್ಣಗಾಗಿಸಿತ್ತು. ಭಯದ ಭೋರ್ಗರೆತ ನನ್ನೊಳಗೆ ನಡೆಯುತ್ತಿದ್ದ ಯುದ್ಧವನ್ನು ಸ್ತಬ್ಧ ಮಾಡಿತ್ತು. ಖಿನ್ನವಾಗಿದ್ದ ನನ್ನನ್ನು ಬಾ ನನ್ನ ಚಿನ್ನ ಎಂದು ಮುದ್ದಾಗಿ ಕರೆದದ್ದು ಈ ಸುಂದರ ಅಂಬುದ. ಹೌದು, ನಿಜವಾದ ಲವ್ ಆಗಿದೆ ನನಗೀಗ. ಹೇ ಪ್ರಕೃತಿ, ಯಾವುದೇ ಸ್ವಾರ್ಥವಿಲ್ಲದೆ ನನ್ನನ್ನು ಪ್ರೀತಿಸುವೆಯಾ? ನಿನಗೆ ನೀಡಲು ನನ್ನಲ್ಲಿ ಏನೂ ಇಲ್ಲ, ಸ್ನೇಹ ಪ್ರೀತಿ ಬಿಟ್ಟರೆ ಯಾರು ನನ್ನ ಜೊತೆಗಿಲ್ಲ. ಈ ಅಸಹಾಯಕತೆಯನ್ನು ಅರಿತು ನನ್ನೊಡನೆ ನೀನಿರುವೆಯಾ? ನನ್ನ ಸಂಗಾತಿ ನೀನಾಗುವೆಯಾ? ಹೇ ಸೌಂದರ್ಯವೇ, ನನ್ನನ್ನೊಮ್ಮೆ ಗಟ್ಟಿಯಾಗಿ ಅಪ್ಪಿಕೊಳ್ಳುವೆಯಾ? ನಿನ್ನ ಮಡಿಲಿನಲ್ಲಿ ಮಗುವಾಗುವ ಆಸೆ, ನನ್ನನ್ನೊಮ್ಮೆ ಮಗುವಾಗಿಸುವೆಯಾ? ಮಗುವಾಗಿ ನಿನ್ನೊಡನೆ ಆಡುವ ಆಸೆ, ನನ್ನಳುವ ತಿಳಿಯಾಗಿಸಿದ ನಿನ್ನ ಈ ಪರಿ ಅಚ್ಚರಿಯೋ ಗಾಬರಿಯೋ ನಾನರಿಯೆ. ಇವೆಲ್ಲಕ್ಕೂ ನಿನಗೊಂದು ನನ್ನ ಸಲಾಂ. ಇರಲಿ ಇರಲಿ ನನ್ನ ಸಲಾಂ.
ಇರಲಿ ಇರಲಿ ನನ್ನ ಸಲಾಂ. ಹೌದು, ನಮ್ಮ ಕುಟುಂಬಸ್ಥರ ಮೇಲೆ ಆ, ಏನೋ ಕೆಲವೊಂದು ಕಹಿ ಘಟನೆಗಳು ನಡೆದ ಮೇಲೆ ನಮ್ಮ ನಮ್ಮ ಮನಸ್ಸಲ್ಲಿ, ನಮ್ಮ ಕುಟುಂಬದಲ್ಲಿ ದುಃಖದ ಛಾಯೆ ಆವರಿಸಿತ್ತು. ಸೊ ಅದರ ರಿಲೀಫಿಗೆ ಅಂತ ಬಂದಿದ್ದು. ಬಟ್ ತುಂಬಾ ಒಂದು ಫ್ರೀ ಟ್ರೀಟ್ಮೆಂಟ್ ಸಿಕ್ಕ ಹಾಗಾಯಿತು. ಸೊ ಹಾಗೆ ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಸ್ವಲ್ಪ ಮುಂದೆ ಅದೇ ನಾವು ಆ ಪಾರ್ಕ್ ಥರ ಇದೆಯಲ್ವ, ಅಲ್ಲಿ ಹೋಗಿ ಅಲ್ಲೇ ಸೈಡಲ್ಲಿ ಸ್ವಲ್ಪ ಜಾಗ ಇತ್ತು, ಬಾಳೆ ಎಲೆ ಜೊತೆಗೆ ಅಲ್ಲೇ ಸ್ವಲ್ಪ ಮನೆಯಿಂದ ಪಲಾವ್ ಮಾಡ್ಕೊಂಬಂದಿದ್ವಿ, ಅಲ್ಲೇ ಊಟ ಮಾಡಿದ್ವಿ. ಸೊ ಊಟ ಮಾಡಿ ಮನೆ ಕಡೆ ಹೊರಟ್ವಿ. ಸೊ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.